ಸ್ಟೂಡೆಂಟ್ಸ್, ನೀವೇನಾದರೂ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಅದಾದಮೇಲೆ ಬೆಲ್ ಬಟನನ್ನು ಒತ್ತಿ. ಇದರಿಂದ ನಾನು ಹೊಸ ವಿಡಿಯೋನ ಏನಾದರೂ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು ಫೈರ್ ಇನ್ಶೂರೆನ್ಸ್ ಕ್ಲೈಮ್ನ ಯಾವ ರೀತಿ ಕಂಡುಹಿಡಿಬೇಕು ಅಂತ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ನಿಮ್ಗೆ ಏನಾದರೂ 2 ವರ್ಷದ್ದು ಏನಾದರೂ ಇಲ್ಲಿ ಕೊಟ್ಟರೆ ನೀವೇನು ಮಾಡ್ಕೋಬೇಕಾಗುತ್ತೆ, ಟ್ರೇಡಿಂಗ್ ಅಕೌಂಟ್ನ ಮಾಡಿಕೊಂಡು ಅದಾದಮೇಲೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೋಬೇಕಾಗುತ್ತೆ. ನೀವು ಟ್ರೇಡಿಂಗ್ ಅಕೌಂಟ್ಗೆ ಯಾವುದನ್ನ ತೊಗೊಳ್ತೀರಾ ಅಂದರೆ ಮೊದಲನೇ ವರ್ಷದ್ದು ಏನೇನಿರುತ್ತಲ್ಲ ಅದನ್ನೆಲ್ಲ ಟ್ರೇಡಿಂಗ್ ಅಕೌಂಟ್ಗೆ ತೊಗೋಬೇಕು. ನಾವು ಟ್ರೇಡಿಂಗ್ ಅಕೌಂಟ್ನ ಏನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಗ್ರಾಸ್ ಪ್ರಾಫಿಟ್ ಶೇರಿಂಗ್ದು ಒಂದು ರೇಟ್ ಬರುತ್ತೆ. ಆ ರೇಟ್ಗೋಸ್ಕರ ನಾವು ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ, ಮೊದಲು ನಾವು ಏನು ಮಾಡೋಣ ಅಂದರೆ ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೊಳ್ಳೋಣ. ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೋಬೇಕು ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟ್ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆ ಇಷ್ಟು ಕಾಲಮ್ಗಳು ಬರುತ್ತೆ. ನೋಡ್ಕೊಳ್ಳಿ, ಇಲ್ಲಿ ಫಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ 1/4/2019 ಸ್ಟಾಕ್ ಎಷ್ಟಿತ್ತು ನಮಗೆ ಅವಾಗ ಮೊದಲನೇ ವರ್ಷದ ತೊಗೊಳ್ತಾ ಇರೋದು ನಾನು 76,500 ರೂಪಾಯಿ ಸ್ಟಾಕ್ ಇತ್ತು. ಸ್ಟಾಕಿಗೆ ಅವರು ಒಂದು ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ 10% ಲೆಸ್ ದೆನ್ ಕಾಸ್ಟ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಸ್ಟಾಕ್ ನಮ್ದು ಎಷ್ಟಿದೆ, 76,500 ರೂಪಾಯಿ ಇದೆ. ಇದನ್ನು ನಾವು ಏನು ಮಾಡ್ಕೋಬೇಕು, 10% ಲೆಸ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನೋಡ್ಕೊಳ್ಳಿ. ಇವಾಗ ನಾನು ಏನು ಮಾಡ್ತೀನಿ, ಟು ಓಪನಿಂಗ್ ಸ್ಟಾಕ್ ಅಂತ ಹಾಕ್ಕೊಂಡು 76,500 ಇಂಟು 100/90 ಮಾಡ್ಕೊಳ್ತೀನಿ. 100/90 ಏನಕ್ಕೆ ಮಾಡ್ಕೊಳ್ತಿರೋದು ಅಂದರೆ ನಾನು 10% ಲೆಸ್ ಅಂತ ಕೇಳಿದ್ದಾರೆ. ಅವ್ರೇನಾದರೂ 20% ಲೆಸ್ ಅಂತ ಕೇಳಿದರೆ 100/80 ಮಾಡ್ಕೋಬೇಕಾಗಿತ್ತು ನಾವು. ಅಂದರೆ ನೀವು ಏನು ಲೆಸ್ ಅಂತ ಕೇಳಿದ್ರೆ ಏನು ಮಾಡ್ಕೊಳ್ಳಿ ಅಂದರೆ ಎಷ್ಟು ಪರ್ಸೆಂಟ್ ಲೆಸ್ ಅಂತ ಕೇಳಿರ್ತಾರೋ ಅಷ್ಟು ಪರ್ಸೆಂಟ್ನ ಹಾಕೊಂಡ್ಬಿಡಿ. ಅದಾದಮೇಲೇನು 100 ಎಷ್ಟು ಕೇಳಿರ್ತಾರಲ್ಲ ಅಷ್ಟು ಮಾಡ್ಕೊಳ್ಳಿ. ಇವಾಗ ನೋಡ್ಕೊಳ್ಳಿ, 76,500 ಇಂಟು 100/90 ಮಾಡ್ಕೊಳ್ತೀನಿ. ಅವಾಗ ಎಷ್ಟು ಬರುತ್ತೆ, 85,000 ರೂಪಾಯಿ ಬರುತ್ತೆ ನಮಗೆ. ನಾನು ಇವಾಗ ಏನು ಮಾಡ್ಕೊಂಡಿದ್ದೀನಿ, 10% ಲೆಸ್ ಮಾಡ್ಕೊಂಡಿರೋದು. ಇದು ನೀಟಾಗಿ ನೋಡ್ಕೊಳ್ಳಿ. 10% ಅಂತ ಕೇಳಿದ್ರೆ 90 ಬರುತ್ತೆ, 20 ಅಂತ ಕೇಳಿದ್ರೆ 80 ಬರುತ್ತೆ. ಅಂದರೆ ಅವ್ರು ಎಷ್ಟು ಪರ್ಸೆಂಟ್ ಲೆಸ್ ಅಂತ ಕೇಳ್ತಿದ್ದಾರೆ ಇದನ್ನು ನೀವು ನೀಟಾಗಿ ನೋಡ್ಕೋಬೇಕು. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ, 2019ರಲ್ಲಿ ಪರ್ಚೇಸ್ ಎಷ್ಟಿತ್ತು ಅಂತ ನೋಡ್ಕೊಳ್ಳೋಣ. 3,10,000 ರೂಪಾಯಿ ಇತ್ತು ಪರ್ಚೇಸು. ಇವಾಗ ನೋಡ್ಕೊಳ್ಳಿ, ಇದೇನಾಗುತ್ತೆ ಅಂದರೆ ಟು ಪರ್ಚೇಸ್ ಅಂತ ಹಾಕೊಳ್ತೀನಿ. 3,10,000 ರೂಪಾಯಿನ ಹಾಕೊಳ್ತಾ ಇದ್ದೀನಿ ನಾನು ಅಮೌಂಟ್ ಸೈಡ್ ಹೋಗಿ. ನೆಕ್ಸ್ಟ್ ಇವಾಗ 2019ರಲ್ಲಿ ಸೇಲ್ಸ್ ಎಷ್ಟಿತ್ತು ಅಂತ ನೋಡ್ಕೊಳ್ಳೋಣ. 4 ಲಕ್ಷ ಸೇಲ್ಸ್ ಇತ್ತು. ಇವಾಗ ನೋಡ್ಕೊಳ್ಳಿ, ಇದೇನಾಗುತ್ತೆ ಅಂದರೆ ಬೈ ಸೇಲ್ಸ್ ಅಂತ ಹಾಕೊಳ್ತೀನಿ, 4 ಲಕ್ಷನ ಹಾಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡ್ಕೊಳ್ಳಿ, ಕ್ಲೋಸಿಂಗ್ ಸ್ಟಾಕ್ನ ಮಾಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ, ಮೊದಲನೇ ವರ್ಷದ್ದು 31/3/2020 ಬರುತ್ತೆ ನಮಗೆ. ಇದು ಕ್ಲೋಸಿಂಗ್ ಸ್ಟಾಕ್ ತೊಗೊಳ್ಳೋಣ. ಎಷ್ಟಿದೆ, 81,900 ರೂಪಾಯಿ ಇದೆ. ಇದನ್ನು ಕೂಡ ನಾವು ಏನು ಮಾಡ್ಕೋಬೇಕು, 10% ಲೆಸ್ ದೆನ್ ಕಾಸ್ಟ್ ಪ್ರೈಸ್ ಮಾಡ್ಕೋಬೇಕು. ಅಂದರೆ ಇದನ್ನು 81,900 ರೂಪಾಯಿ ಏನಿದೆ ಇದನ್ನು ನಾವು 10% ಲೆಸ್ ಮಾಡ್ಕೋಬೇಕು. ಕ್ಲೋಸಿಂಗ್ ಸ್ಟಾಕ್ನು ಅಷ್ಟೇ. ನೋಡ್ಕೊಳ್ಳಿ, ಇದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಹಾಕ್ಕೊಂಡು 81,900 ಇಂಟು 100/90 ಮಾಡ್ಕೊಳ್ತೀನಿ. ಏನಕ್ಕೆ, 10% ಲೆಸ್ ಮಾಡ್ಕೊಳ್ತಾ ಇರೋದು. ಅಮೌಂಟ್ ಸೈಡ್ ಹೋಗಿ ನಾನು ಎಷ್ಟು ಹಾಕೊಳ್ತೀನಿ, 91,000 ರೂಪಾಯಿ ಬರುತ್ತೆ ನನಗೆ ಅಮೌಂಟ್ ಸೈಡು. 10% ಲೆಸ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, 100/90 ಮಾಡ್ಕೊಂಡಿರೋದು. ಇದನ್ನು ನೀಟಾಗಿ ನೆನಪಿನಲ್ಲಿ ಇಟ್ಕೊಳ್ಳಿ. ಅವ್ರು ಎಷ್ಟು ಪರ್ಸೆಂಟ್ ಲೆಸ್ ಅಂತ ಕೇಳಿದಾರಲ್ಲ ಅಷ್ಟು ಪರ್ಸೆಂಟ್ ನೀವು ಈ ರೀತಿ ನೀಟಾಗಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಕೊಳ್ಳಿ, ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡ್ಕೊಳ್ತೀನಿ. ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರ್ತಿದೆ, ಅದೇ ಅಮೌಂಟ್ನ ನಾನು ಏನು ಮಾಡ್ತೀನಿ, ಡೆಬಿಟ್ ಸೈಡ್ ಕೂಡ ಹಾಕೊಳ್ತೀನಿ. ಇವಾಗ ಡೆಬಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು. ಅವಾಗ ಏನು ಮಾಡಬೇಕು ಅಂದರೆ ನಾವು ಟು ಗ್ರಾಸ್ ಪ್ರಾಫಿಟ್ ಆಗುತ್ತೆ. ಎಷ್ಟು ಬ್ಯಾಲೆನ್ಸ್ ಆಗೋದಕ್ಕೆ ಅಮೌಂಟ್ ಹಾಕಬೇಕಾಗಿರೋದು ನಾವು 96,000ನ ಹಾಕಬೇಕಾಗುತ್ತೆ. ನಮಗೆ ಗ್ರಾಸ್ ಪ್ರಾಫಿಟ್ ಎಷ್ಟು ಬಂತಿಲ್ಲಿ, 96,000 ಬರುತ್ತೆ. ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಪ್ರಾಫಿಟ್ ರೇಟ್ನ ಕಂಡುಹಿಡಿತೀವಿ. ಇದು ಫಾರ್ಮುಲಾ ಏನಿದೆ ನಿಮಗೆ ತುಂಬ ಇಂಪಾರ್ಟೆಂಟ್. ಈ ಫಾರ್ಮುಲಾನ ನೀವು ಒಂದು ಕಡೆ ಎಲ್ಲಾದರೂ ಬರೆದಿಟ್ಟು ನೀಟಾಗಿ ಕಲ್ತ್ಕೊಳ್ಳಿ. ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ ಇದು ಫಾರ್ಮುಲಾ ನಿಮಗೆ ತುಂಬ ಇಂಪಾರ್ಟೆಂಟು. ಏನು, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ಇಸ್ ಈಕ್ವಲ್ ಟು ಗ್ರಾಸ್ ಪ್ರಾಫಿಟ್ ಇಂಟು 100 ಸೇಲ್ಸ್ನ ಮಾಡಿಕೊಂಡ್ರೆ ನಮಗೆ ಗ್ರಾಸ್ ಪ್ರಾಫಿಟ್ ರೇಟ್ ಏನಿದೆ ಅಲ್ಲ ಅದು ನಮಗೆ ಗೊತ್ತಾಗುತ್ತೆ. ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ನೋಡ್ಕೊಳ್ಳಿ, ನೆಕ್ಸ್ಟ್ ಇವಾಗ ನಾವು ಗ್ರಾಸ್ ಪ್ರಾಫಿಟ್ ರೇಟ್ನ ಕಂಡುಹಿಡಿಬೇಕು. ಅದಕ್ಕೆ ನಾವು ಏನು ಮಾಡ್ಕೊಳ್ಳೋಣ, ಇಲ್ಲಿ ಸೇಲ್ಸ್ ಎಷ್ಟಿದೆ, 4 ಲಕ್ಷ ಸೇಲ್ಸ್ ಇದೆ. ಗ್ರಾಸ್ ಪ್ರಾಫಿಟ್ ನಮಗೆ ಎಷ್ಟು ಬಂದಿತ್ತು, 96,000 ನಮಗೆ ಬಂದಿತ್ತು. ಇಲ್ಲಿ ನೋಡ್ಕೊಳ್ಳಿ, ಗ್ರಾಸ್ ಪ್ರಾಫಿಟ್ ಮತ್ತು ಸೇಲ್ಸು ಆ ಕಲರ್ ಪ್ರಕಾರ ನೋಡ್ಕೊಳ್ಳಿ, ನಾನು ಹಾಕೊಳ್ತಾ ಇದ್ದೀನಿ. ಗ್ರಾಸ್ ಪ್ರಾಫಿಟ್ ನಮಗೆ ಎಷ್ಟು ಬಂದಿತ್ತು, 96,000. ಸೇಲ್ಸ್ ಎಷ್ಟಿತ್ತು, 4 ಲಕ್ಷ. ನಿಮಗೆ ಟ್ರೇಡಿಂಗ್ ಅಕೌಂಟಲ್ಲಿ ಇದು ನಿಮಗೆ ಸಿಗುತ್ತೆ. ಇಂಟು 100 ಏನಿದೆ ಅಲ್ಲ ಅದು ಫಾರ್ಮುಲಾದಲ್ಲೇ ಇದೆ, ಅದನ್ನು ನಾನು ಹಾಗೆ ಹಾಕೊಳ್ತೀನಿ. ನೆಕ್ಸ್ಟ್ ಇವಾಗ ಏನು ಮಾಡ್ಕೊಳ್ತೀನಿ ಅಂದರೆ ನೋಡ್ಕೊಳ್ಳಿ, 96,000 ಇಂಟು 100/4 ಲಕ್ಷ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದರೆ ನೋಡ್ಕೊಳ್ಳಿ, 24% ಬರುತ್ತೆ ನಮಗೆ. ಗ್ರಾಸ್ ಪ್ರಾಫಿಟ್ ಶೇರಿಂಗ್ ರೇಟ್ ಏನಿದೆ ಇಲ್ಲಿ ನೋಡ್ಕೊಳ್ಳಿ, ಇವಾಗ ರೇಟ್ನ ಕಂಡುಹಿಡ್ಕೊಂಡ್ವಿ ನಾವು. ಗ್ರಾಸ್ ಪ್ರಾಫಿಟ್ ಏನು ನಮಗೆ ರೇಟ್ ಇತ್ತಲ್ಲ ಅದನ್ನು ನಾವು ಕಂಡುಹಿಡ್ಕೊಂಡಿದ್ದೀವಿ. ಎಷ್ಟು ಬಂತು ನಮಗೆ, 24% ನಮಗೆ ಬಂದಿದೆ.
ಇವಾಗ ನಾವು ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಅಂದರೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೋಬೇಕು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೋಬೇಕು ಅಂದರೆ ಪರ್ಟಿಕ್ಯುಲರ್ಸ್ ಅಮೌಂಟು ಇಷ್ಟು ಕಾಲಮ್ಗಳು ಬರುತ್ತೆ, ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಅಷ್ಟೇ. ಮೊದಲು ನಾವು ಏನು ಮಾಡ್ಕೋಬೇಕು ಅಂದರೆ ನೋಡ್ಕೊಳ್ಳಿ, ಟ್ರೇಡಿಂಗ್ ಅಕೌಂಟಲ್ಲಿ ಏನು ಕ್ಲೋಸಿಂಗ್ ಸ್ಟಾಕ್ ಬಂದಿರುತ್ತೋ ಇಲ್ಲಿ ಅದು ಓಪನಿಂಗ್ ಸ್ಟಾಕ್ ಆಗುತ್ತೆ. ಎಷ್ಟು 91,000 ರೂಪಾಯಿ ಬಂದಿತ್ತು ನಮಗೆ, ಇದಿಲ್ಲೇನಾಗುತ್ತೆ ಟು ಓಪನಿಂಗ್ ಸ್ಟಾಕು. ಅಲ್ಲೇನಿತ್ತದು ಕ್ಲೋಸಿಂಗ್ ಸ್ಟಾಕ್ ಆಗಿತ್ತು, ಇಲ್ಲಿ ಓಪನಿಂಗ್ ಸ್ಟಾಕ್ ಆಗುತ್ತೆ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟಲ್ಲಿ. 91,000 ರೂಪಾಯಿನ ಹಾಕೊಳ್ತೀನಿ ನಾನು. ನೆಕ್ಸ್ಟ್ ಇವಾಗ ಪರ್ಚೇಸಸ್ಸು 2ನೇ ವರ್ಷದ್ದು ತೊಗೋಬೇಕು ನೀವು. ಪರ್ಚೇಸಸ್ಟು 1/4/2020 ತೊಗೊಳ್ತಾ ಇದ್ದೀನಿ ಪರ್ಚೇಸಸ್ನ. ಎಷ್ಟಿದೆ? 75,000 ರೂಪಾಯಿ ಇದೆ. ನೋಡ್ಕೊಳ್ಳಿ ಏನು ಮಾಡ್ಕೊಳ್ಳೋಣ ನಾವು, ಟು ಪರ್ಚೇಸಸ್ ಅಂತ ಹಾಕೊಂಡು ಅಮೌಂಟ್ ಸೈಡ್ ಹೋಗ್ತೀನಿ ನಾನು, 75,000 ರೂಪಾಯಿನ ಹಾಕೊಳ್ತೀನಿ. ನೆಕ್ಸ್ಟ್ ಇವಾಗ ಸೇಲ್ಸ್ ಎಷ್ಟಿತ್ತು 2ನೇ ವರ್ಷದಲ್ಲಿ ಅಂತ ನೋಡ್ಕೊಳ್ಳಿ. 1/4/2020 ಸೇಲ್ಸ್ ಎಷ್ಟಿತ್ತು ಅಂದರೆ 1 ಲಕ್ಷ ರೂಪಾಯಿ ಇತ್ತು. ಇವಾಗ ನೋಡ್ಕೊಳ್ಳಿ 1 ಲಕ್ಷನ ನಾನು ಹಾಕೊಳ್ತೀನಿ, ಬೈ ಸೇಲ್ಸ್ ಅಂತ ಹಾಕೊಳ್ತೀನಿ. ಅಮೌಂಟ್ ಸೈಡ್ ಹೋಗಿ 1 ಲಕ್ಷನ ಹಾಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ನೋಡ್ಕೊಳ್ಳಿ, ಗ್ರಾಸ್ ಪ್ರಾಫಿಟ್ ರೇಟ್ನ ಏನು ಕಂಡುಹಿಡಿದಿದ್ವಲ್ಲ, ಇಲ್ಲಿ ನೋಡ್ಕೊಳ್ಳಿ 24% ನಮಗೆ ಬಂದಿತ್ತು. ಇದನ್ನು ನಾವು ಏನು ಮಾಡ್ಕೋಬೇಕು ಅಂದರೆ ಇಲ್ಲಿ ಸೇಲ್ಸ್ 1 ಲಕ್ಷ ಏನಿದೆ ಇದಕ್ಕೆ ನಾವು 24% ಮಾಡ್ಕೋಬೇಕು. ಅವಾಗ ಎಷ್ಟು ಬರುತ್ತೆ ನಮಗೆ, ಟು ಗ್ರಾಸ್ ಪ್ರಾಫಿಟ್ ಎಷ್ಟು ಬರುತ್ತೆ ನಮಗೆ ಅಂದರೆ 24,000 ರೂಪಾಯಿ ಬರುತ್ತೆ. ಇವಾಗ ನೋಡ್ಕೊಳ್ಳಿ ನೆಕ್ಸ್ಟ್ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ಡೆಬಿಟ್ ಮತ್ತು ಕ್ರೆಡಿಟ್ ಸೈಡ್ ಎರಡು ಕಡೆನೂ ಟೋಟಲ್ ಮಾಡಿದರೆ ನನಗೆ ಡೆಬಿಟ್ ಸೈಡ್ ಜಾಸ್ತಿ ಬರ್ತಿದೆ, ಕ್ರೆಡಿಟ್ ಸೈಡ್ ಕಡಿಮೆ ಬರ್ತಿದೆ. ಆದ್ದರಿಂದ ನಾನು ಏನು ಮಾಡ್ತೀನಿ, ಡೆಬಿಟ್ ಸೈಡ್ ಬಂದಿರೋ ಅಮೌಂಟ್ನೇ ಕ್ರೆಡಿಟ್ ಸೈಡ್ ಕೂಡ ಹಾಕೊಳ್ತೀನಿ. ಇವಾಗ ಕ್ರೆಡಿಟ್ ಸೈಡ್ ಅದು ಬ್ಯಾಲೆನ್ಸ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು ಅಂದರೆ ಬೈ ಕ್ಲೋಸಿಂಗ್ ಸ್ಟಾಕ್ ಅಂತ ಮಾಡ್ಕೊಳ್ತೀವಿ. ಇವಾಗ ಎಷ್ಟು ಬರುತ್ತೆ, 90,000ನ ನಾವು ಬ್ಯಾಲೆನ್ಸ್ ಆಗೋದಕ್ಕೆ ಹಾಕಬೇಕು. ಇವಾಗ ನಮ್ಗೆ ಏನು ಗೊತ್ತಾಯಿತು, ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಗೊತ್ತಾಯಿತು. ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಮಾಡೋದ್ರಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಅಂತ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ನೋಡ್ಕೊಳ್ಳಿ ನಾವು ಏನು ಮಾಡ್ಕೊಳ್ಳೋಣ ಅಂದರೆ ನೆಕ್ಸ್ಟ್ ಇವಾಗ ನಮ್ಗೆ ಏನು ಗೊತ್ತಾಯಿತು, ಕ್ಲೋಸಿಂಗ್ ಸ್ಟಾಕ್ ಏನು ಅಂತ ಗೊತ್ತಾಯ್ತು. ಇವಾಗ 90,000 ನಮಗೆ ಕ್ಲೋಸಿಂಗ್ ಸ್ಟಾಕ್ ಬಂತು. ಇವಾಗ ನಾವು ನೆಕ್ಸ್ಟ್ ಮಾಡಬೇಕಾಗಿರೋದೇನು ಅಂದರೆ ಕ್ಯಾಲ್ಕುಲೇಷನ್ ಆಫ್ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ನಾವು ಮಾಡ್ಕೋಬೇಕಾಗುತ್ತೆ. ಅವಾಗ ಏನು ಮಾಡ್ಕೋಬೇಕು ಅಂದರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಲೆಸ್ ಮಾಡ್ಕೋಬೇಕು. ಏನು ಸ್ಟಾಕ್ ಸ್ಯಾಲ್ವೇಜ್ ಎಷ್ಟಾಗಿರುತ್ತಲ್ಲ ಅದನ್ನು ನಾವು ಲೆಸ್ ಮಾಡಿಕೊಂಡ್ರೆ ನಮ್ಗೆ ಏನು ಬರುತ್ತೆ, ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಎಷ್ಟು ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಫಸ್ಟ್ ನೋಡ್ಕೊಳ್ಳಿ, ಇವಾಗ ನಮಗೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಬಂತು, 90,000 ನಮಗೆ ಕ್ಲೋಸಿಂಗ್ ಸ್ಟಾಕ್ ಬಂದಿತ್ತು. ಕ್ಲೋಸಿಂಗ್ ಸ್ಟಾಕ್ ಆನ್ ಡೇಟ್ ಆಫ್ ಫೈರ್ ಎಷ್ಟಿತ್ತು, 90,000. ನೀವು ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ನ ಮಾಡ್ಕೊಂಡಿರ್ತೀರಲ್ಲ ಆ ಕ್ಲೋಸಿಂಗ್ ಸ್ಟಾಕ್ನ ಇಲ್ಲಿ ತೊಗೋಬೇಕು. ನೆಕ್ಸ್ಟ್ ಇಲ್ಲಿ ನಿಮಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಅವರು, ಸ್ಟಾಕ್ ಸ್ಟಾಲ್ವೇಜ್ಡ್ ಎಷ್ಟಾಗಿತ್ತು ಅಂತ, ಎಷ್ಟು 6,000 ರೂಪಾಯಿ ಇರೋದಿಲ್ಲಿ. ನೋಡ್ಕೊಳ್ಳಿ ಏನು ಮಾಡ್ತೀನಿ ನಾನು, ಲೆಸ್ ಸ್ಟಾಕ್ ಸ್ಯಾಲ್ವೇಜ್ಡ್ ಅಂತ ಹಾಕ್ಕೊಂಡು 6,000 ರೂಪಾಯಿನ ಹಾಕೊಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ನಾವು ಇದನ್ನು ಏನು ಮಾಡಬೇಕು ಅಂದರೆ ಕ್ಲೋಸಿಂಗ್ ಸ್ಟಾಕಲ್ಲಿ ಲೆಸ್ ಮಾಡಿಕೊಂಡ್ರೆ ಸ್ಟಾಕ್ ಸ್ಯಾಲ್ವೇಜ್ಡನ್ನು ನಮಗೆ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ನಮಗೆ ಸಿಗುತ್ತೆ. ಎಷ್ಟು ಬಂತು ನಮಗೆ, 84,000 ರೂಪಾಯಿ ಬರುತ್ತೆ. ನೋಡ್ಕೊಳ್ಳಿ ನೆಕ್ಸ್ಟ್ ಇವಾಗ ನಾವು ಏನು ಮಾಡ್ಕೋಬೇಕು ಅಂದರೆ ಈ ಫಾರ್ಮುಲಾ ನಿಮಗೆ ತುಂಬ ಇಂಪಾರ್ಟೆಂಟು. ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಆಫ್ ಕ್ಲೈಮ್ನ ಕಂಡುಹಿಡಿತಾ ಇದ್ದೀವಿ ನಾವು. ಅಮೌಂಟ್ ಆಫ್ ಕ್ಲೈಮ್ ಬೇಕು ಅಂದರೆ ನಾವು ಏನು ಮಾಡ್ಕೋಬೇಕು ಅಂದರೆ ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಇಂಟು ಪಾಲಿಸಿ ಅಮೌಂಟ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಮಾಡ್ಕೊಂಡ್ರೆ ನಮ್ಗೆ ಏನು ಬರುತ್ತೆ, ಅಮೌಂಟ್ ಆಫ್ ಕ್ಲೈಮ್ ಬರುತ್ತೆ. ಈ ಫಾರ್ಮುಲಾನು ಅಷ್ಟೇ ನೀವು ಬರೆದು ಎಲ್ಲಾದರೂ ನೀಟಾಗಿ ಪ್ರಾಕ್ಟೀಸ್ ಮಾಡಿ, ಏನಕ್ಕೆ ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೋಡ್ಕೊಳ್ಳಿ ಪಾಲಿಸಿ ಅಮೌಂಟ್ ನಮಗೆ ಇಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಅವರು, ಎಷ್ಟು 50,000 ಪಾಲಿಸಿ ಅಮೌಂಟ್ ಕೊಟ್ಟಿರೋದು. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಫಾರ್ಮುಲಾ ಪ್ರಕಾರ ಹಾಕೊಳ್ತೀನಿ. ನೋಡ್ಕೊಳ್ಳಿ ಪಾಲಿಸಿ ಅಮೌಂಟ್ನ 50,000ನ ಫಸ್ಟ್ ಹಾಕೊಂಡ್ಬಿಡ್ತೀನಿ ನಾನು, ಅವ್ರು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರಲ್ಲ ಅದು. ಇಲ್ಲಿ ನೋಡ್ಕೊಳ್ಳಿ ಕ್ಲೋಸಿಂಗ್ ಸ್ಟಾಕ್ ಅಂತ ಡೇಟ್ ಆಫ್ ಫೈರ್ ಎಷ್ಟಿದೆ, 90,000. ಅದನ್ನು ನಾನು ಕೆಳಗಡೆಯಲ್ಲಿ 90,000ನ ಹಾಕೊಳ್ತೀನಿ. ಲಾಸ್ ಆಫ್ ಸ್ಟಾಕ್ ಬೈ ಫೈರ್ ಎಷ್ಟು ಬಂದಿತ್ತು ನಮಗೆ, 84,000 ರೂಪಾಯಿ ಬಂದಿತ್ತು. 84,000 ರೂಪಾಯಿನ ಹಾಕೊಳ್ತೀನಿ. ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು ಅಂದರೆ 84,000 ಇಂಟು 50,000 ಡಿವೈಡೆಡ್ ಬೈ 90,000 ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬರುತ್ತೆ, 46,667 ರೂಪಾಯಿ ಬರುತ್ತೆ. ಇದೇನಾಗುತ್ತೆ ನಮ್ಮದು ಇಲ್ಲಿ ಅಮೌಂಟ್ ಆಫ್ ಕ್ಲೈಮ್ ಆಗುತ್ತೆ. ಇದು ಈ ರೀತಿ ನೀವು ಅಮೌಂಟ್ ಆಫ್ ಕ್ಲೈಮ್ನ ಕಂಡುಹಿಡಿಬೇಕು. ಇದೇ ರೀತಿ ತುಂಬ ವೀಡಿಯೋಗಳನ್ನ ನೋಡಬೇಕು ಅಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪ್ಲೇ ಲಿಸ್ಟ್ಗೆ ಬಂದರೆ ನೀವು ಟ್ಯಾಲಿ ಪ್ರೈಮ್ ಮತ್ತು ಫಸ್ಟ್ ಇಯರ್ BCom ಫೈನಾನ್ಷಿಯಲ್ ಅಕೌಂಟಿಂಗ್ ಬಗ್ಗೆ ಮತ್ತು ಫಸ್ಟ್ ಇಯರ್ BCom ಬಿಸ್ನೆಸ್ ಮ್ಯಾಥಮೆಟಿಕ್ಸ್ ಬಗ್ಗೆ, ಅದ್ರ ಜೊತೆಗೆ ಸೆಕೆಂಡ್ PUC ಅಕೌಂಟ್ಸ್ ಬಗ್ಗೆ ಮತ್ತು ಫಸ್ಟ್ PUC ಅಕೌಂಟ್ಸ್ ಬಗ್ಗೆ ಎಲ್ಲ ವೀಡಿಯೋಗಳು ನಿಮಗೆ ಚಾಪ್ಟರ್ ಪ್ರಕಾರ ಇಲ್ಲಿ ಪ್ಲೇ ಲಿಸ್ಟ್ಗೆ ಹೋದರೆ ನೀವು ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನೀವು ಇಲ್ಲಿ ಕಮ್ಯುನಿಟಿ ಅಂತ ಇದೆಯಲ್ಲ, ಇಲ್ಲಿಗೆ ಬಂದರೆ ನೀವು ಫಸ್ಟ್ PUC ಆಗಿರ್ಬೋದು, ಸೆಕೆಂಡ್ PUC ಆಗಿರ್ಬೋದು ಅಥವಾ BCom ಆಗಿರ್ಬೋದು, ನಿಮಗೆ ಇಲ್ಲಿ ನೋಟ್ಸ್ ಸಿಗ್ತಾ ಹೋಗುತ್ತೆ. ಈ ನೋಟ್ಸಲ್ಲಿ ಎಕ್ಸಾಮ್ಗೆ ಬರುವಂಥ ಇಂಪಾರ್ಟೆಂಟ್
ಇಂಪಾರ್ಟೆಂಟ್ ಕ್ವಶನ್ಗಳು ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ತುಂಬ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಎಕ್ಸಾಮ್ ಹತ್ರ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ನ ಹೇಳಿ ಅಂತ ಕೇಳ್ತಾ ಇರ್ತಾರೆ. ಆದ್ರಿಂದ ಈ ನೋಟ್ಸ್ನ ಬಿಟ್ಟಿದ್ದೀವಿ ನಾವು. ಇಲ್ಲಿ ನೀವು ಇದನ್ನ ಹೇಗೆ ಬೈ ಮಾಡಬೇಕು ಅಂದರೆ, ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಹೋಗಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದು ಲಿಂಕ್ ಬರುತ್ತೆ. ಈ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿದ್ರೆ ನೀವು ಇದು ನಿಮಗೆ ಡೈರೆಕ್ಟಾಗಿ ಅಮೆಝಾನ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಅಮೆಝಾನಲ್ಲಿ ನೀವು ಈ ನೋಟ್ಸ್ನ ಬೈ ಮಾಡ್ಬೋದು. ಇದು ನಿಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಇಲ್ಲಿ ನೀವು ಇರೋವಂಥ ನೋಟ್ಸಲ್ಲಿ ಇರೋವಂಥ ಕ್ವಶನ್ಗಳು ಮತ್ತು ವಿಡಿಯೋಗಳನ್ನ ನೋಡೋದ್ರ ಮೂಲಕ ನೀವು ಕಲಿಬೋದು. ಇದು ಎಕ್ಸಾಮ್ಗೆ ನಿಮಗೆ ತುಂಬ ಹೆಲ್ಪ್ ಮಾಡುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.